ವಿಜಯನಗರ ಜಿಲ್ಲೆ ಕೊಟ್ಟೂರು ತಾಲೂಕಿನಲ್ಲಿ ಎಐಎಸ್ಎ ಸಂಘದಿಂದ ನೂತನ ಸರ್ಕಾರಿ ಡಿಗ್ರಿ ಕಾಲೇಜ್ ತೆರೆಯಬೇಕು ಹಾಗೂ ಇಲ್ಲಿನ ಹಲವಾರು ಕಾಲೇಜುಗಳಲ್ಲಿ ನಡೆಯುತ್ತಿರುವ ಡೊನೇಷನ್ ಹಾವಳಿಯನ್ನು ನಿಯಂತ್ರಿಸಬೇಕು. ಪಿಯು ಕಾಲೇಜ್, ಸನ್ನಿಧಿ ಕಾಲೇಜ್, ಮಹದೇವ ಕಾಲೇಜ್, ಇನ್ನು ಕೆಲವು ಕಾಲೇಜುಗಳಲ್ಲಿ ಲಕ್ಷಗಟ್ಟಲೆ ಡೊನೇಷನ್ ಹಾವಳಿ ಇದ್ದು, ಇದರ ವಿರುದ್ಧ ಹಾಗೂ ದೇವದಾಸಿ ಮಹಿಳೆಯರಿಗೆ ಮನೆ ಹಕ್ಕು ಪತ್ರ ನೀಡುವಂತೆ ಹೋರಾಟ ಹಾಗೂ ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗಿದೆ. ಈ ಪ್ರತಿಭಟನೆಯಲ್ಲಿ ಸಿಪಿಐಎಂಎಲ್ ಪಕ್ಷದ ಜಿಲ್ಲಾ ಕಾರ್ಯದರ್ಶಿ ಸಂದೇರ ಪರಶುರಾಮ, ಕೊಟ್ಟೂರು ತಾಲೂಕು ಕಾರ್ಯದರ್ಶಿ ಗಡಿಯಾರ ಮಲ್ಲಿಕಾರ್ಜುನ, ಹರಪನಹಳ್ಳಿ ತಾಲೂಕು ಕಾರ್ಯದರ್ಶಿ ಬಾಲಗಂಗಾಧರ, ಎಐಎಸ್ಎ ಸಂಘದ ರಾಜ್ಯ ಸಂಚಾಲಕ ಸಮಿತಿ ಸದಸ್ಯ ಸಂತೋಷ್ ಗುಳೆದಹಟ್ಟಿ, ಮೈಲಪ್ಪ, ದೊಡ್ಡ ಬಸವರಾಜ, ಅಜ್ಜಪ್ಪ, ಮಹಿಳಾ ಸಮಿತಿ ಅಧ್ಯಕ್ಷರು ಭಾರತಿ, ರಾಂಪುರ ಸರಸ್ವತಿ, ಶಿವಮ್ಮ, ಹಂಪಮ್ಮ, ಕೊಟ್ರಬಸಮ್ಮ. ವರದಿ ಎಚ್ ಕರೀಂ ನಂದಿಬೇವೂರು, ಕೆಎಸ್ ನ್ಯೂಸ್ 24x7. ಸಂತೋಷ್ ಅಂತೇಳಿ ರಾಜ್ಯ ಸಮಿತಿ ಸಂಚಾಲಕ ಸಮಿತಿ ಸದಸ್ಯರು. ಏನಿಲ್ಲಿ ಕೊಟ್ಟೂರಲ್ಲಿ ವಿದ್ಯಾರ್ಥಿಗಳ ಸಮಸ್ಯೆಗಳ ಸಂಬಂಧಪಟ್ಟಂತೆ ಹಲವಾರು ಬಾರಿ ಐಸಾ ಅಖಿಲ ಭಾರತ ವಿದ್ಯಾರ್ಥಿ ಸಂಘಟನೆ ವತಿಯಿಂದ ನಾವು ಹಲವಾರು ಬಾರಿ ಹೋರಾಟ ಮಾಡ್ತಾನೆ ಇದ್ದೀವಿ. ಇದಕ್ಕೆ ಸಂಬಂಧಪಟ್ಟ ರಾಜಕಾರಣಿಗಳಾಗಲಿ, ಶಿಕ್ಷಣಕ್ಕೆ ಸಂಬಂಧಪಟ್ಟ ಶಿಕ್ಷಣ ಸಂಸ್ಥೆಯ ಅಧಿಕಾರಿಗಳಾಗಲಿ, ತಾಲೂಕು ಆಡಳಿತ ತಹಸೀಲ್ದಾರ್ ಅವರಾಗಿರಲಿ, ಇನ್ನು ಹಲವಾರು ಇಲಾಖೆಯ ಅಧಿಕಾರಿಗಳು ಕೇವಲ ಜಾಣ ಕುರುಡು ಜಾಣ ಕಿವುಡ ನಾಟಕವನ್ನು ಅನುಸರಿಸ್ತಿದ್ದೀರಿ. ಇಲ್ಲಿ ನಿಮ್ಮ ರಾಜಕೀಯ ಎಷ್ಟು ಬಲವಾಗಿದೆ ಅಂದರೆ ಹೋರಾಟಗಾರರಿಗೆ ಧಿಕ್ಕಾರ ಕೂಗಬೇಡ ಅಂತೀರಿ, ಹೋರಾಟಗಾರರಿಗೆ ಧಿಕ್ಕಾರ ಕೂಗಬೇಡ ಅಂತೀರಿ. ಎಲ್ಲಿವರೆಗೂ ಬೆಳೆದಿದೆ ನಿಮ್ಮ ಈ ರಾಜಕೀಯ ದುರಂತ? ಅಧಿಕಾರಿಗಳು ಮಾನ್ಯ ಸಿದ್ದರಾಮಯ್ಯನವರಿಗೆ ಇಲ್ಲಿಂದ ಎಚ್ಚರಿಸ್ತಿದ್ದೀನಿ. ನೀವು ಹೋರಾಟಗಾರರೇ, ನೀವು ವಿದ್ಯಾರ್ಥಿ ಜೀವನವನ್ನು ಮುಗಿಸಿಕೊಂಡು ಬಂದವರೇ, ನೀವು ಒಬ್ಬ ವಕೀಲರು, ನೀವು ವಿದ್ಯಾರ್ಥಿ ಜೀವನದಿಂದ ಹೋರಾಟ ಮಾಡ ಬಂದಿರ್ತೀರಿ. ಮಾನ್ಯ ಸಿದ್ದರಾಮಯ್ಯನವರೇ, ಹೋರಾಟಗಾರರಿಗೆ ನೀವು ಧಿಕ್ಕಾರ ಕೂಗಬೇಡ ಅಂತೀರಿ. ಧಿಕ್ಕಾರ ಕೂಗದೇ ಇದ್ರೆ ನೀವು ಯಾಕೆ ಇಲ್ಲಿ ಸಮಸ್ಯೆಗಳು ಇಟ್ಕೊಂಡಿದ್ದೀರಿ? ನೀವು ಯಾಕೆ ಇಲ್ಲಿ ವಿದ್ಯಾರ್ಥಿಗಳಿಗೆ ಕಾನೂನು ಪ್ರಕಾರವಾಗಿ ಸರ್ಕಾರಿ ಕಾಲೇಜ್ಗಳು ಯಾಕೆ ಓಪನ್ ಮಾಡ್ತಾ ಇಲ್ಲ? ಶಾಮೀಲಾಗಿದ್ದೀರಿ ನೀವು ಇಲ್ಲಿ, ಖಾಸಗಿ ಇಲಾಖೆಗಳ ಮುಖಾಂತರ ನೀವು ಇಲ್ಲಿ ಶಾಮೀಲಾಗಿದ್ದೀರಿ. ವರ್ಷ ವರ್ಷ ಡೊನೇಷನ್ ಅಂತ ಪೀಕ್ತಿದ್ದೀರಿ. ಒಂದು ಆರ್ಟ್ಸ್ ಸೇರ್ಬೇಕಂದ್ರೆ ಇಲ್ಲಿ ಹಿಂದೂ ಕಾಲೇಜಲ್ಲಿ 1,10,000ರಿಂದ 1,20,000 ಎಷ್ಟು? 1,20,000. ನೀವು ಇಲ್ಲಿ ಯಾರು ಅದಾನಿ ಅಂಬಾನಿ ಮಕ್ಕಳಿದ್ದೀರಾ? ಎಲ್ಲ ರೈತರ ಮಕ್ಕಳೇ, ಇಲ್ಲಿ ಇರ್ತಕ್ಕಂಥ ಬಂಡವಾಳ ಶಾಹಿಗಳೇ, ಇನ್ನು ಮುಂದೆ ನಿಮ್ಮ ಎಚ್ಚರಿಕೆ ಗಂಟೆ ಬಾರಿ ಸಾಯಿತು. ಇಲ್ಲಿಂದ ನಿಮ್ಮ ಎಚ್ಚರಿಕೆ ಗಂಟೆ ಬಾರಿ ಸಾಯಿತು. ಇನ್ನಾದರೂ ಎಚ್ಚೆತ್ಕೊಳ್ಳಿ. ನಿಮ್ಮ ಡೊನೇಷನ್ ಹಾವಳಿಯನ್ನು ಈ ಕೂಡಲೇ ಮಟ್ಟ ಹಾಕದೇ ಇದ್ದರೆ ಮುಂದಿನ ದಿನಮಾನಗಳಲ್ಲಿ ನಾವು ಇಲ್ಲಿ ಅಮರಣಾಂತರ ಉಪವಾಸ ಕೂಡಲಿಕ್ಕೂ ನಾವು ಸಿದ್ಧ ಇದ್ದೇವೆ. ನಮ್ಮ ವಿದ್ಯಾಭ್ಯಾಸಕ್ಕಾಗಿ ನಮ್ಮ ಜೀವ ತ್ಯಾಗ ಮಾಡಲಿಕ್ಕೂ ನಾವು ಸಿದ್ಧರಿದ್ದೇವೆ. ನಮ್ಮ ಗ್ರಹಚಾರ ದೋಷ, ಆರ್ಥಿಕ ಅಡಚಣೆ, ವ್ಯಾಪಾರದಲ್ಲಿ ನಷ್ಟ, ನಿರುದ್ಯೋಗ, ಸಾಂಸಾರಿಕ ವಿರಸ, ಸ್ತ್ರೀ ಪ್ರೇಮ, ವಶೀಕರಣ, ಬೆಂಬಿಡದ ರೋಗ ರುಜಿನಗಳು, ವಿದೇಶ ಪ್ರಯಾಣ, ಸಕಲ ಸಂಪತ್ತಿದ್ದರೂ ಮನಃಶಾಂತಿಗೆ ಕೊರತೆ, ಹೀಗೆ ಸಮಸ್ಯೆಗಳು ಯಾವುದೇ ಇರಲಿ ಪರಿಹಾರ